ಸಿದ್ದರಾಮಯ್ಯ 5 ವರ್ಷ ನಾನೇ ಸಿಎಂ ಅಂದಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಒಳ್ಳೇದಾಗ್ಲಿ ಈ ರೀತಿಯಾಗಿ ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು. ಮತ್ತೆ ಮಾರ್ಮಿಕವಾಗಿ ಮಾತನಾಡಿದ್ದಾರೆ ಡಿಸಿಎಂ ಡಿಕೆಶಿ. ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುವೆ, ಸಿದ್ದರಾಮಯ್ಯ ನಾನೇ ಬಜೆಟ್ ಮಂಡಿಸುವೆ ಅಂತ ಹೇಳಿದ್ದಾರೆ. ಐ ವಿಶ್ ಹಿಮ್ ಆಲ್ ದ ಬೆಸ್ಟ್ ಅಂತ ಹೇಳಿದ್ದಾರೆ ಡಿಸಿಎಂ ಡಿಕೆಶಿ. ಡಿಸಿಎಂ ಡಿಕೆ ಶಿವಕುಮಾರ್ ಒಳಾರ್ಥವೇನು? ಡಿಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ಮಾರ್ಮಿಕ ಮಾತನಾಡೋದು ಇದೇನು ಮೊದಲೇನಲ್ಲ, ಬಟ್ ಪಕ್ಕಾ ಪ್ರೀ ಪ್ಲಾನ್ಡ್ ಇರುತ್ತೆ. ರಣತಂತ್ರವನ್ನ ಹಿಡಿತಾ ಇರ್ತಾರೆ. ನಿನ್ನೆಯಿಂದನೂ ಕೂಡ ಡಿಕೆ ಬ್ರದರ್ಸ್ ಮನೆಯಲ್ಲೇ ಕೂತು ರಣತಂತ್ರವನ್ನ ರೂಪಿಸ್ತಾ ಇದ್ರೇನೋ ಅನ್ನುವಂತಹ ಅನುಮಾನ ಕೂಡ ಮೂಡ್ತಾ ಇತ್ತು. ಇದೀಗ ಈ ಕೊಟ್ಟಿರುವಂತಹ ಒಂದು ಮಾರ್ಮಿಕ ಹೇಳಿಕೆ, ಸಿದ್ದರಾಮಯ್ಯ 5 ವರ್ಷ ನಾನೇ ಸಿಎಂ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಒಳ್ಳೇದಾಗ್ಲಿ ಅಂತ ಮಾರ್ಮಿಕವಾಗಿ ಮಾತನಾಡಿದ್ದಾರೆ ಡಿಸಿಎಂ. ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ, ಸಿದ್ದರಾಮಯ್ಯ ನಾನೇ ಬಜೆಟ್ ಮಂಡಿಸುವೆ ಅಂತ ಹೇಳಿದ್ದಾರೆ. ಐ ವಿಶ್ ಹಿಮ್ ಆಲ್ ದ ಬೆಸ್ಟ್ ಅಂತ ಹೇಳಿದ್ದಾರೆ. You can't stop it. All one party members are eligible to become minister, chief minister, everything they can become. Sir. Now there is no question is there. Honorable Chief Minister is there. He said that he will come to complete 5 years. I wish him all the best. We will all. Sir, ಮಾತು ಸರ್ ಯಾರೇ ಮಾತಾಡಿದ್ರು ಮಾತು ಮುಖ್ಯ ಅಲ್ವಾ ಸರ್? ಆಡಿದ ಮಾತು. ನೋಡಪ್ಪ, ನಮ್ಮ ಚೀಫ್ ಮಿನಿಸ್ಟರು ಯಾವಾಗಲೂ ಕೂಡ ಅವರದ್ದು ವಿಚಾರಧಾರೆನ ಹೇಳಿದ್ದಾರೆ. ನಾನು ಅದ್ರ ಬಗ್ಗೆ ನಾನೇನು ಮಾತಾಡಕ್ಕೆ ಹೋಗುದಿಲ್ಲ. ಅವರು ಹೇಳಿದ್ದಾರೆ, ನಾನುಂಟು ಹೈಕಮಾಂಡ್ ಉಂಟು, ಹೈಕಮಾಂಡ್ ಏನು ಹೇಳ್ತಾರೋ ಕೇಳ್ತೀವಿ ಅಂತ ನಾನು ಮಾಡಿದ್ದೀನಿ, ಅವರು ಹೇಳ್ತೀವಿ. ಅದಕ್ಕೆ ನಾವೆಲ್ಲರೂ ಭದ್ರಾಗಿದ್ದೀವಿ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಬಟ್ ಒನ್ ಥಿಂಗ್, ಆಲ್ ಆರ್ ಎಲಿಜಿಬಲ್ ಟು ಗೋ ಅಂಡ್ ಮೀಟ್ ದ ಲೀಡರ್ಸ್. You can't stop them. You can't tell them no, because so many are going with ministers. Some of them are going with chief minister. Who stop them? No one has stopped them. No one has commented them. All one party members are eligible to become minister, chief minister. ಗುಂಪುಗಾರಿಕೆ ಅನ್ನೋದು ನನ್ನ ರಕ್ತದಲ್ಲೇ ಇಲ್ಲ. ನಾನು ಯಾವ ಬಣಕ್ಕೂ ಕೂಡ ನಾಯಕನಲ್ಲ. ಶಾಸಕರ ದೆಹಲಿ ಭೇಟಿಗೆ ಡಿಸಿಎಂ ಡಿಕೆಶಿ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಯಾರು ಬೇಕಾದರೂ ಹೈಕಮಾಂಡ್ ಭೇಟಿ ಆಗಬಹುದು, ಯಾರಿಗೂ ನಾನು ತಡೆಯೋದಿಲ್ಲ ಅಂತ ಹೇಳ್ಬಿಟ್ಟು ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಗುಂಪುಗಾರಿಕೆ ಅನ್ನೋದು ನನ್ನಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ. 140 ಜನ ಶಾಸಕರಿಗೂ ಕೂಡ ನಾನೇ ಕಾಂಗ್ರೆಸ್ ಅಧ್ಯಕ್ಷ, ಎಲ್ಲ ಶಾಸಕರು ನನ್ನ ಶಾಸಕರೇ ಅಂತ ಹೇಳ್ತಾ ಇದ್ದಾರೆ ಡಿಸಿಎಂ ಡಿಕೆಶಿ. ಸೊ 2 ತಂಡವನ್ನ ಮಾಡಿಕೊಂಡು ದೆಹಲಿ ದಂಡಯಾತ್ರೆಗೆ ಹೊರಟಿರ್ತಾರೆ. 2 ಗುಂಪುಗಳನ್ನು ಮಾಡಿಕೊಂಡು ನನ್ನ ರಕ್ತದಲ್ಲೇ ಗುಂಪುಗಾರಿಕೆ ಅನ್ನೋದು ಇಲ್ಲ ಅಂತ ಹೇಳ್ತಿದ್ದಾರೆ. ಯಾವ ಬಣಕ್ಕೂ ಕೂಡ ನನ್ನ ನಾಯಕ ಅಲ್ಲ ಅಂತ. ನನ್ನಂತ ಯಾವ ಬಣ್ಣನೂ ಇಲ್ಲ, ನಾನು ಯಾವ ಬಣ್ಣದ ನಾಯಕನೂ ಇಲ್ಲ. ನಾನು 140 MLAಗಳಿಗೂ ಶಾಸಕ, ಇದು ಅಧ್ಯಕ್ಷ. ನನಗೆ 140 ಜನನು ಇಂಪಾರ್ಟೆಂಟ್. ನಾನು ಯಾವ ಗುಂಪು ಕರ್ಕೊಂಡು ಹೋಗಕ್ಕೆ ನನಗೆ ಇಷ್ಟ ಇಲ್ಲ, ನಾನು ಗುಂಪು ಮಾಡೋಕ್ಕೂ ಇಷ್ಟ ಇಲ್ಲ. ಐ ವಿಲ್ ನಾಟ್ ಡೂ ದಟ್. ಅದು ನನ್ನ ಬ್ಲಡ್ ಅಲ್ಲಿ ಮೇಕಿಂಗ್ ಎ ಗ್ರೂಪ್ ಇಸ್ ನಾಟ್ ದೇರ್ ಇನ್ ಮೈ ಬ್ಲಡ್. ಆಲ್ 140 MLAs ಆರ್ ಮೈ MLAs. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಒಂದು ರೀತಿಯಾಗಿ ಮಾರ್ಮಿಕ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅಂತಾನೆ ಹೇಳ್ಬೋದು. ಈಗ ಸಿದ್ದರಾಮಯ್ಯ ಏನು ಬೆಳಗ್ಗೆ ಹೇಳಿದ್ರು, ನಾನು ಸಿಎಂ ಆಗಿ ಮುಂದುವರಿತೀನಿ 5 ವರ್ಷನೂ ಕೂಡ ಅಂತ ಹೇಳಿಕೆಯನ್ನ ಕೊಟ್ಟರು. ಈಗ ಆಲ್ ದ ವೆರಿ ಬೆಸ್ಟ್ ಅಂತ ವಿಶ್ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಸೊ ಗುಂಪುಗಾರಿಕೆ ಅಂತ ಬಂದಾಗ, ದೆಹಲಿ ದಂಡಯಾತ್ರೆಗೆ ಹೋಗಿರುವಂತಹ ವಿಚಾರ ಬಂದಾಗ ನನ್ನೆಲ್ಲ ರಕ್ತದಲ್ಲೇ ಗುಂಪುಗಾರಿಕೆ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಏನಾಗ್ತಾ ಇದೆ, ಹೈಕಮಾಂಡ್ ನಿರ್ಧಾರ ಏನಂತ ಹೊರಬೀಳತ್ತೆ, ಎಲ್ಲವೂ ಕೂಡ ಗೊಂದಲವಾಗಿದೆ. ದೀಪಾ, ನಿಮಗೆ ಸಿಗ್ತಾ ಇರೋ ಅಪ್ಡೇಟ್ಸ್ ಏನು? ಕಾಂಗ್ರೆಸ್ ನಲ್ಲಿ ಒಂದಿಷ್ಟು ಗೊಂದಲ ವಾತಾವರಣ ಮುಂದುವರೆದಿದೆ. ಯಾವಾಗ ನಿನ್ನೆ ಡಿ.ಕೆ. ಸುರೇಶ್ ಹೇಳಿಕೆಯನ್ನು ಕೊಟ್ಟು ಬಳಿಕ ಒಂದಿಷ್ಟು ಜನ ಶಾಸಕರುಗಳು ದೆಹಲಿ ದಂಡಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ಇವತ್ತು ಸಿಎಂ ಡಿಸಿಎಂ ಇಬ್ಬರು ಕೂಡ ಈ ಬಗ್ಗೆ ಮಾತನಾಡಿರುವಂತಹದ್ದು. ಬೆಳಗ್ಗೆ ಅಷ್ಟೇ ಸಿಎಂ ಸಿದ್ದರಾಮಯ್ಯ 5 ವರ್ಷ ನಾನೇ ಸಿಎಂ, ನಾನು ಹೈಕಮಾಂಡ್ ಹೇಳುವಂತಹ ಮಾತನ್ನ ನಾನು ಕೇಳಬೇಕು, ಡಿಕೆಶಿನೂ ಕೇಳಬೇಕು ಅನ್ನುವಂತಹದ್ದನ್ನು ಹೇಳಿದ್ರು. ಜೊತೆಗೆ ಪೂರ್ಣ ಪ್ರಮಾಣದ ಬಜೆಟ್, 2 ವರ್ಷದ ಬಜೆಟ್ ನಾನೇ ಮಂಡಿಸ್ತೇನೆ ಅನ್ನುವಂತಹದ್ದನ್ನು ಹೇಳಿದ್ರು. ಇದೆಲ್ಲದರ ನಡುವೆ ಇದೀಗ ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಅದು ಒಂದು ರೀತಿ ಅಚ್ಚರಿ ಮತ್ತು ವ್ಯಂಗ್ಯ, ಮಾರ್ಮಿಕ ಎಲ್ಲವೂ ಕೂಡ ಆ ಹೇಳಿಕೆಯಲ್ಲಿ ಇತ್ತು ಅನ್ನೋದಕ್ಕೆ ಅವರ ಮಾತೇ ಸಾಕ್ಷಿ. ಯಾಕಂದ್ರೆ
5 ವರ್ಷ ಸಿದ್ದರಾಮಯ್ಯ ಸಿಎಂ ಆಗಿ ಇರ್ತಾರೆ ಅನ್ನುವಂತಹ ಮಾತನ್ನ ಹೇಳಿದಾಗ ಅವರಿಗೆ ಆಲ್ ದ ಬೆಸ್ಟ್ ಹೇಳೋ ಮೂಲಕ ಒಂದು ವ್ಯಂಗ್ಯದ ರೀತಿಯಲ್ಲಿ ಮಾತನಾಡಿದ ಅನ್ನುವಂತಹದ್ದು ಕೂಡ ಪ್ರಶ್ನೆ ಇದೆ. ಇದರ ಜೊತೆಗೆ ಅಂದ್ರೆ ಹೈಕಮಾಂಡ್ ನಾಯಕರು ಹೇಳಿದಂತೆ ನಾನು ಕೇಳಬೇಕು, ಸಿಎಂ ಕೇಳಬೇಕು ಅನ್ನುವಂತಹದನ್ನ ಇವರ ಬಾಯಲ್ಲೂ ಕೂಡ ಉಚ್ಚಾರ ಮಾಡಿರುವಂತಹದ್ದು. ಅಷ್ಟೇ ಅಲ್ಲ, ನಾನು 140 ಜನರಿಗೆ ಶಾಸಕರೇ ಹೊರತು ಯಾವುದೋ ಒಂದು ಗುಂಪಿಗೆ ಸೀಮಿತ ಅಲ್ಲ, ನಾನು ಗುಂಪು ಕಟ್ಕೊಂಡು ಕೆಲಸ ಮಾಡಲ್ಲ, ನಾನು ಕೆಪಿಸಿಸಿ ಅಧ್ಯಕ್ಷ ಇದ್ದೇನೆ, 140 ಜನರಿಗೆ ಕೆಪಿಸಿಸಿ ಅಧ್ಯಕ್ಷನಾಗಿರ್ತೇನೆ ಅನ್ನುವಂತಹ ಮಾತನ್ನ ಹೇಳುವ ಮೂಲಕ ಎಲ್ಲವೂ ಕೂಡ ಇನ್ನೂ ಗೊಂದಲ ಮುಂದುವರಿಯುವಂತೆ ಅವರ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಒಂದು ರೀತಿಯಾಗಿ ನವೆಂಬರ್ ಕ್ರಾಂತಿ ಅನ್ನುವಂತಹದ್ದೇನಿದೆ, ಆ ನವೆಂಬರ್ ಕ್ರಾಂತಿ ಇನ್ನೇನು ಆಗೋದೇ ಇಲ್ಲ ಅನ್ಸಿದ್ದಂತವ್ರಿಗೆ ಎಲ್ಲ ಡೆವಲಪ್ಮೆಂಟ್ಗಳು ಒಂದ್ ರೀತಿಯಾದಂತಹ ಶಾಕ್. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಈ ನಡೆ ಏನಿದೆ ಅಂದ್ರೆ ಇರುವಂತಹ 2 ದಿನದ ಪೀಠದಲ್ಲಿ ರಿಸರ್ವ್ ಇಟ್ಕೊಂಡಿದ್ದಂತಹದ್ದು, ಅದರ ಬೆನ್ನಲ್ಲೇ ಒಂದಿಷ್ಟು ಜನ ದೆಹಲಿಗೆ ಹೋಗಿದ್ದಂತಹದ್ದು, ಈಗ ಆಚೆಯನ್ನು ಮಾಧ್ಯಮಗಳ ಮುಂದೆ ಮಾತನಾಡಿದ್ದು ಎಲ್ಲವೂ ಕೂಡ ಒಂದ್ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಶಾಸನ ನೀಡಿದೆ ಅಂದ್ರೆ ತಪ್ಪಾಗಿಲ್ಲ. ಅದು ಎಲ್ಲಾ ಗೊಂದಲಗಳು ಕೂಡ ಇಟ್ಸ್ ಓಕೆ ದೀಪಾ, ಈಗ ಹೈಕಮಾಂಡ್ ನಿರ್ಧಾರವೇ ಫೈನಲ್, ಅಲ್ಲಿ ಏನು ನಿರ್ಧಾರ ಆಗುತ್ತೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಅಂತ ಇಬ್ರು ಕೂಡ ಹೇಳ್ತಿದ್ದಾರೆ. ಒಂದ್ ಕಡೆ ನಾನು ಗುಂಪುಗಾರಿಕೆ ಇಲ್ಲ ಅಂತ ಹೇಳ್ಬಿಟ್ಟು ಡಿ.ಕೆ.ಶಿ ಹೇಳ್ತಿದ್ದಾರೆ. ಬಟ್ ನಿನ್ನೆ ದೆಹಲಿಗೆ ದಂಡಯಾತ್ರೆನ ಹಮ್ಮಿಕೊಳ್ಳುವಂಥದ್ದು ಕೂಡ ಸಾಕಷ್ಟು ಗೊಂದಲಗಳಿಗೆ ಕಾರಣ ಆಗುತ್ತೆ. ಅವರೆಲ್ಲರೂ ಕೂಡ ಡಿ.ಕೆ.ಶಿ ಬಣದವರೇ ಅಂತ ಹೇಳ್ಬಿಟ್ಟು, ಸೊ ಈಗ ನೋಡಿದ್ರೆ ಡಿ.ಕೆ.ಶಿ ನಾನು ಯಾವ ಬಣಕ್ಕೂ ಕೂಡ ನಾಯಕನಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಸೊ ಈ ಬಗ್ಗೆ ಹೇಳೋದಾದ್ರೆ ಫಸ್ಟ್ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ ಡಿ.ಕೆ.ಶಿ ದೆಹಲಿ ದಂಡಯಾತ್ರೆಯ ಬಗ್ಗೆ. ಸೊ ಹಾಗಿದ್ರೆ ಏನಕ್ಕೋಸ್ಕರ ದೆಹಲಿಗೆ ಹೋಗೋದಕ್ಕೆ ಮುಂದಾಗಿರುವಂಥದ್ದು, ಯಾರು ಬೇಕಾದ್ರೂ ಹೋಗ್ಲಿ ಅಂತ ಕೂಡ ಹೇಳಿದ್ದಾರೆ ಡಿ.ಕೆ.ಶಿ. ಗುಂಪುಗಾರಿಕೆನೋ ಅಥವಾ ಮತ್ತೊಂದು ಶಾಸಕರಿಗೆ ಹೇಳ್ಕೊಟ್ಟು ಮಾತನಾಡಿಸೋದು ಅಥವಾ ದೆಹಲಿಗೆ ಕಳಿಸೋದು ಯಾರೂ ಕೂಡ ನೇರವಾಗಿ ನಾವು ಕಳಿಸಿದ್ವಿ ಅಂತ ಹೇಳೋದಿಲ್ಲ. ಆದ್ರೆ ಅವ್ರು ಯಾರೇ ಏನೇ ಮಾಡಿದ್ರು ಕೂಡ ಅವರು ಯಾರ ಬಣ, ಯಾರ ಪರವಾಗಿ ಮಾತನಾಡಿದ್ರು, ಯಾರ ಪರವಾಗಿ ಇಷ್ಟು ದಿನ ನಿಂತಿದ್ರು ಅವೆಲ್ಲವನ್ನ ಅಂದಾಜು ಮಾಡಿಯೇ ಇವರು ಇಂಥ ಬಣ ಅನ್ನುವಂತಹದ್ದು ಹೇಳೋದು. ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಪರವಾದಂತಹ ಯಾವ ಶಾಸಕರು ದೆಹಲಿಗೆ ಹೋಗಿಲ್ಲ, ಕೇವಲ ಒಕ್ಕಲಿಗ ಶಾಸಕರುಗಳು ಸಚಿವರು ಹೋಗಿರುವಂತಹದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡೋದಿಕ್ಕಂತಾನೆ ಹೋಗಿದ್ದಾರೆ ಅನ್ನುವಂಥದ್ದು. ಹಾಗಂತ ಡಿ.ಕೆ. ಶಿವಕುಮಾರ್ ಅವರು ಕಳಿಸಿದ್ದಾರೆ ಅನ್ನುವಂತಹದ್ದಲ್ಲ. ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಪರ ನಿಲ್ಬೇಕು ಅನ್ನುವಂತಹ ದೃಷ್ಟಿಯಿಂದಲೇ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತಹ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡ್ತಾ ಇರುವಂತಹದ್ದು. ಹಾಗಾಗಿ ಸಹಜವಾಗಿ ಅವರು ಹೇಳಬಹುದು ನಾನೇನು ಕಳಿಸಿಲ್ಲ, ನಾನು ಒಂದು ಗುಂಪಿಗೆ ಸೀಮಿತ ಅಲ್ಲ ಅಂದ್ರೂ ಕೂಡ ಇವತ್ತು ಅವರು ದೆಹಲಿಗೆ ಹೋದಂತಹ ಶಾಸಕರ ಪೈಕಿ ಎಲ್ಲರೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಹಿಂಬಾಲಕ ಅಥವಾ ಬೆಂಬಲಿತ ಶಾಸಕರೇ ಆಗಿದ್ದಾರೆ ಹೊರತು ಬೇರೆ ಅಲ್ಲ. ಹಾಗಾಗಿ ಸಹಜವಾಗಿ ಅವರು ತಮ್ಮ ಒಂದು ಅಂದ್ರೆ ಕಾರ್ಯಕರ್ತರಲ್ಲಿ ಅಥವಾ ಜನರಲ್ಲಿ ಒಂದು ಬೇರೆ ರೀತಿಯಾದಂತಹ ಭಾವನೆ ಮೂಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿ ಹೇಳಿಕೆಯನ್ನ ಕೊಟ್ಟಿರಬಹುದು. ರೋಜಾ, ಆಲ್ ರೈಟ್, ಥ್ಯಾಂಕ್ ಯು ದೀಪಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.